ಹಾಯ್, ವೆಲ್ಕಮ್ ಟು ಈಶಾನ್ಯ ಅಕಾಡೆಮಿ ಶಿವಮೊಗ್ಗ. ನಾನು ಪ್ರಕಾಶ್ ಮಂಡಗಟ್ಟ. ದ್ವಿತೀಯ PUCಯ ಇತಿಹಾಸದ ಪರೀಕ್ಷಾ ಮಾರ್ಗದರ್ಶಿ ಸರಣಿ ವಿಡಿಯೋಗಳಿಗೆ ಅತ್ಯಂತ ಆತ್ಮೀಯ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಮೌರ್ಯ ಸಾಮ್ರಾಟ್ ಅಶೋಕ ಮತ್ತು ಆತನ ಸಾಧನೆಗಳನ್ನು ಕುರಿತಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ. ಮೌರ್ಯ ಸಾಮ್ರಾಟ್ ಅಶೋಕನ ಸಾಧನೆಗಳನ್ನು ತಿಳಿಯುವ ಪೂರ್ವದಲ್ಲಿ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಯ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ತಿಳ್ಕೊಂಡು ಮುಂದಕ್ಕೆ ಹೋಗೋಣ. ಮೌರ್ಯರು ಭಾರತದಲ್ಲಿ ರಾಜಕೀಯ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿದಂತಹ ಪ್ರಥಮ ಸಾಮ್ರಾಜ್ಯ ಅಂತಂದರೆ ಅದು ಮೌರ್ಯರು. ಅತ್ಯಂತ ವಿಶಾಲವಾದಂಥ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂಥವರು ಮೌರ್ಯರು. ಇವರ ರಾಜಧಾನಿ ಕೇಂದ್ರ ಪಾಟಲಿಪುತ್ರ, ಹಾಗೆ ಲಾಂಛನ ಧರ್ಮಚಕ್ರ. ಈ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಈತ ಕೌಟಿಲ್ಯ ಅಥವಾ ಚಾಣಕ್ಯ ಅಥವಾ ವಿಷ್ಣುಗುಪ್ತ, ಮೂರು ಒಂದೇ ಹೆಸರು. ಕೌಟಿಲ್ಯನ ಚಾಣಕ್ಯ ಅಥವಾ ವಿಷ್ಣುಗುಪ್ತ ಅಂತ ಕರೆಯಲಾಗುತ್ತೆ. ಈತನ ಒಂದು ನೆರವಿನಿಂದಾಗಿ ಚಂದ್ರಗುಪ್ತ ಮೌರ್ಯ ಸಾಶಾಪು 324ರಲ್ಲಿ ತನ್ನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ, ಮೌರ್ಯ ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಈ ಮೌರ್ಯ ಸಾಮ್ರಾಜ್ಯದ ಕುರಿತಾಗಿ ಆ ಸಾಮ್ರಾಜ್ಯ ಇತಿಹಾಸ ರಚನೆಗೆ ಇರ್ತಕ್ಕಂಥ ಪ್ರಮುಖ ಆಧಾರಗಳು ಯಾವುದು ಅಂತಂದರೆ ಕೌಟಿಲ್ಯನ ಅರ್ಥಶಾಸ್ತ್ರ, ಮೆಗಾಸ್ತನೀಸನ ಇಂಡಿಕ, ವಿಶಾಖದತ್ತನ ಮುದ್ರೆ ರಾಕ್ಷಸ, ಅಶೋಕನ ಶಾಸನಗಳು, ಹಾಗೆಯೇ ಸ್ಮಾರಕಗಳು, ಸಾಂಚಿ ಸ್ತೂಪ ಇರ್ಬೋದು, ಬಾರಬರ್ ಮತ್ತು ನಾಗಾರ್ಜುನ ಬೆಟ್ಟಗಳಲ್ಲಿರ್ತಕ್ಕಂಥ ಗುಹಾಲಯಗಳಿರ್ಬೋದು, ಹಾಗೆಯೇ ಸ್ತಂಭಗಳು. ಉದಾಹರಣೆಗೆ ಸಾರನಾಥರ ಏಕಶಿಲಾ ಸ್ತಂಭ, ಭಾರತದ ಲಾಂಛನವನ್ನು ನಾವು ಅಲ್ಲಿಂದ ತೆಗೆದುಕೊಂಡಿರೋದು. ಹಾಗೆಯೇ ಶಿಲೋನ ಕೃತಿಗಳಾಗಿರ್ತಕ್ಕಂಥ ದೀಪವಂಶ ಮತ್ತು ಮಹಾವಂಶ, ಇವೆಲ್ಲವೂ ಕೂಡ ಮೌರ್ಯ ಸಾಮ್ರಾಜ್ಯದ ಇತಿಹಾಸ ರಚನೆಗೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಆಧಾರಗಳು. ಈ ಸಂಬಂಧಪಟ್ಟಂಗೆ ಹೊಂದಿಸಿ ಬರಿ ಅಥವಾ ಫಿಲ್ ದ ಬ್ಲಾಂಕ್ಸಲ್ಲಿ ಅಥವಾ ಆರ್ಟ್ಸಲ್ಲಿ 2 ಅಂಕದ ಪ್ರಶ್ನೆಗಳಾಗಿ ಕೇಳುವ ಸಾಧ್ಯತೆಯನ್ನು ನಾವಿಲ್ಲಿ ಕಾಣ್ಬೋದು. ಅಶೋಕ, ಮೌರ್ಯ ಸಾಮ್ರಾಜ್ಯ ಅತ್ಯಂತ ಶ್ರೇಷ್ಠ ದೊರೆ ಅಶೋಕ. ಅಶೋಕ ಮಹಾಶಯ ಅಂತಲೇ ಕರೆಯಲಾಗುತ್ತೆ. ಈತ ಸಾಶಾಪು 273ರಿಂದ ಸಾಶಾಪು 232ರ ಕಾಲಾವಧಿಯಲ್ಲಿ ತನ್ನ ಅಧಿಕಾರವನ್ನು ಚಲಾಯಿಸ್ತಾನೆ ಅಥವಾ ಮೌರ್ಯ ಸಾಮ್ರಾಟನಾಗಿ ಈ ಸಾಮ್ರಾಜ್ಯನ ಆಳ್ವಿಕೆ ಮಾಡ್ತಾನೆ. ಈತನ ಸಾಧನೆಗಳನ್ನು ನೋಡೋದಾದರೆ ಪ್ರಮುಖವಾಗಿ ನಾವು 6 ವಿಭಾಗಗಳಲ್ಲಿ ಈತನ ಸಾಧನೆಗಳನ್ನು ಅಧ್ಯಯನ ಮಾಡಬಹುದು. ಮೊದಲನೇದಾಗಿ ಕಳಿಂಗ ಯುದ್ಧ, ಎರಡನೇದಾಗಿ ಅಶೋಕನ ಶಾಸನಗಳು, ಮೂರನೇದಾಗಿ ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು, ನಾಲ್ಕನೇದಾಗಿ ಅಶೋಕನ ಧರ್ಮ, ಅದು ಅಶೋಕನ ಧಮ್ಮ ಅಂತ ಕೂಡ ಹೇಳಲಾಗುತ್ತೆ, ಐದನೇದಾಗಿ ಬೌದ್ಧ ಧರ್ಮದ ಪ್ರಚಾರಕ್ಕೆ ಆತ ಕೈಗೊಂಡ ಕ್ರಮಗಳು, ಕಲೆ ಮತ್ತು ವಾಸ್ತುಶಿಲ್ಪ. ಇವುಗಳನ್ನು ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದರೆ ಪ್ರಾಯಶಃ 10 ಅಂಕದ ಪ್ರಶ್ನೆಗೆ ಅತ್ಯಂತ ಸೂಕ್ತವಾದಂಥ ಆನ್ಸರ್ ಆಗುತ್ತೆ. ಹಾಗೆ 1 by 1 ಹೋಗೋಣ. ಅಶೋಕನ ಸಾಧನೆಗಳನ್ನು ಉಲ್ಲೇಖ ಮಾಡೋದಾದ್ರೆ ನೀವು ಪೀಠಿಕಾ ಭಾಗದ ಅಶೋಕ ಚಕ್ರವರ್ತಿ ಮೌರ್ಯ ಸಾಮ್ರಾಜ್ಯದ ಶ್ರೇಷ್ಠ ದೊರೆ, ಆತನ ದೇವನಾಂ ಪ್ರಿಯ ಮತ್ತು ಪ್ರಿಯದರ್ಶಿ ಅಂತೇಳಿ ಕರೆಯಲಾಗುತ್ತೆ ಅಂತೇಳಿ ಉಲ್ಲೇಖ ಮಾಡಿದ್ರೆ ಸಾಕಾಗುತ್ತೆ. ದೇವನಾಂ ಪ್ರಿಯ ಮತ್ತು ಪ್ರಿಯದರ್ಶಿ ಅಂತೇಳಿ ಉಲ್ಲೇಖ ಮಾಡಿದ್ರೆ ಸಾಕಾಗುತ್ತೆ. ಆತನ ಸಾಧನೆಗಳನ್ನು 1 by 1 ನೋಡೋಣ. ಕಳಿಂಗ ಯುದ್ಧ ಸಾಶಾಪು 261. ಅಶೋಕ ಚಕ್ರವರ್ತಿ ಇವತ್ತಿನ ಒರಿಸ್ಸಾ ಭಾಗದ ಕಳಿಂಗ ರಾಜ್ಯದ ಮೇಲೆ ಸಾಶಾಪು 261ರಲ್ಲಿ ದಿಗ್ವಿಜಯವನ್ನು ಕೈಗೊಳ್ತಾನೆ. ಈ ಸಂಬಂಧ 13ನೇ ಶಿಲಾಶಾಸನದಲ್ಲಿ ಆತ ಅದನ್ನು ಉಲ್ಲೇಖ ಮಾಡ್ತಾನೆ. ಅಶೋಕನ ಶಾಸನ ಬಹಳಷ್ಟು ವಿಶಾಲವಾಗಿದ್ದಾವೆ, ಬಹಳಷ್ಟು ಆತನ ಇತಿಹಾಸ ರಚನೆಗೆ ಪೂರಕವಾಗಿರ್ತಕ್ಕಂಥವು. ಯಾಕೆಂದರೆ ಇಡೀ ಸಾಮ್ರಾಜ್ಯದಂಥ ವಿಶಾಲವಾದ ಸಾಮ್ರಾಜ್ಯದಾದ್ಯಂತ ಹಬ್ಬಿದ್ದಾವೆ. ಅವುಗಳಲ್ಲಿ 13ನೇ ಶಿಲಾಶಾಸನದಲ್ಲಿ ಈ ಕಳಿಂಗ ಯುದ್ಧದ ಕುರಿತಾಗಿ ಉಲ್ಲೇಖನ ಮಾಡ್ತಾನೆ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಸಾವಿಗೀಡಾಗ್ತಾರೆ, 1.5 ಲಕ್ಷದಷ್ಟು ಸೈನಿಕರು ಯುದ್ಧ ಕೈದಿಗಳಾದರೂ, ಗಾಯಗೊಂಡರು ಅಂತ ಉಲ್ಲೇಖ ಮಾಡಲಾಗುತ್ತೆ. ಈ ಬೀಭತ್ಸ ದೃಶ್ಯಗಳನ್ನು, ರಕ್ತಪಾತ ನೋಡಿದಂಥ ಅಶೋಕನ ಮನಸ್ಸು ಮಮ್ಮಲ ಕರಗಿ ಆತ ದಿಗ್ವಿಜಯಗಳ ಬದಲು ಧರ್ಮ ವಿಜಯನ ಕೈಗೊಂಡ ಅಂತೇಳಿ ಆ ಶಾಸನ ಉಲ್ಲೇಖ ಮಾಡುತ್ತೆ. ಇದು ಅಶೋಕ ಮಾಡಿದಂಥ ಕೊನೆಯ ಯುದ್ಧವೂ ಹೌದು, ಪ್ರಥಮ ಯುದ್ಧನೂ ಕೂಡ ಹೌದು. ಏಕೈಕ ಯುದ್ಧ ಇಡೀ ಜಗತ್ತಿನ ಇತಿಹಾಸದಲ್ಲಿ ನಮಗೆ ತಿಳಿದಿರುವ ಮಟ್ಟಿಗೆ ಗೆದ್ದ ಮೇಲೂ ಕೂಡ ಯುದ್ಧವನ್ನು ತ್ಯಜಿಸಿದಂಥ ಏಕೈಕ ದೊರೆ ಅಂತಂದರೆ ಅದು ನಮ್ಮ ಅಶೋಕ ಚಕ್ರವರ್ತಿ. ಅದನ್ನು ವಿಶೇಷವಾಗಿ ಹೈಲೈಟ್ ಮಾಡಬೇಕು ವಿದ್ಯಾರ್ಥಿಗಳೇ. ಅಶೋಕ ಚಕ್ರವರ್ತಿ ಗೆದ್ದ ಮೇಲೂ ಕೂಡ ಯುದ್ಧವನ್ನು ತ್ಯಜಿಸಿದಂಥ ಏಕೈಕ ದೊರೆ. ಕೊನೆಗೆ ಈ ಒಂದು ರಕ್ತಪಾತ ಹಿಂಸೆಯನ್ನು
ಮುಕ್ತಿ ಪಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ತನ್ನ ಒಂದು ಆಡಳಿತಾತ್ಮಕ ನೀತಿಯನ್ನು ಬದಲಾಯಿಸ್ಕೊಳ್ತಾನೆ. ಜೊತೆಗೆ ಬೌದ್ಧ ಸನ್ಯಾಸಿಯಾಗಿದ್ದಂಥ ಉಪಗುಪ್ತನಿಂದಾಗಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿಕೊಂಡು ಶಾಂತಿಯನ್ನು, ಅಹಿಂಸೆಯನ್ನು ತನ್ನ ಇಡೀ ಸಾಮ್ರಾಜ್ಯದ ಉದ್ದಗಲೂ ಕೂಡ ಪ್ರಸಾರ ಮಾಡೋದಕ್ಕಾಗಿ ಶ್ರಮ ಪಡೋದನ್ನು ನಾವು ಕಾಣ್ತೇವೆ. ಇದು ಹಾಗಾಗಿ ಬಹಳ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಯುದ್ಧ ಕಳಿಂಗ ಯುದ್ಧ. ಇದು ಕಾಲಕ್ರಮದಲ್ಲೂ ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥ ಈವೆಂಟು. ಅಶೋಕನ ಸಿಂಹಾಸನವನ್ನು ಕೂಡ ಕೇಳ್ಬೋದು. ಸಾಶ 273ರಲ್ಲಿ ಅಶೋಕನ ಸಿಂಹಾಸನವರೋಹಣ ಆಯಿತು ಅಂತೇಳಿ ನಾವು ಉಲ್ಲೇಖ ಮಾಡ್ತೇವೆ. ಇನ್ನು 2ನೇ ಪಾಯಿಂಟು, ಅಶೋಕನ ಶಿಲಾಶಾಸನಗಳು. ಅಶೋಕನ ಶಿಲಾಶಾಸನಗಳು ಬಹಳ ಪ್ರಮುಖವಾಗಿರ್ತಕ್ಕಂಥ ಆಕಾರಗಳು ಯಾವುದಕ್ಕೆ? ಮೌರ್ಯ ಸಾಮ್ರಾಜ್ಯ ಇತಿಹಾಸ ರಚನೆಗೆ ಮತ್ತು ಅಶೋಕನ ಇತಿಹಾಸ ರಚನೆಗೆ. ಶಿಲಾಶಾಸನಗಳನ್ನು ಹೊರಡಿಸಿದಂಥ ಪ್ರಥಮ ಸಾಮ್ರಾಟ, ಮೊಟ್ಟ ಮೊದಲ ಸಾಮ್ರಾಟ ಭಾರತ ಇತಿಹಾಸದಲ್ಲಿ ಅಶೋಕ. ಈತ ಪ್ರಮುಖವಾಗಿ ಪ್ರಾಕೃತ, ಪಾಳಿ ಮತ್ತು ಗ್ರೀಕ್ ಭಾಷೆಗಳಲ್ಲಿ ತನ್ನ ಶಾಸನಗಳನ್ನು ಹೊರಡಿಸಿದ್ದಾನೆ. ಇಲ್ಲಿ ಈ ಶಾಸನಗಳಲ್ಲಿ ಬಳಸಿರುವಂಥ ಲಿಪಿ ಯಾವುದು ಅಂದರೆ ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿ. ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿಗಳನ್ನು ಬಳಕೆ ಮಾಡಿಕೊಂಡು ಪ್ರಾಕೃತ, ಪಾಳಿ ಮತ್ತು ಗ್ರೀಕ್ ಭಾಷೆಗಳಲ್ಲಿ ಅಶೋಕ ತನ್ನ ಶಿಲಾಶಾಸನಗಳನ್ನು ತನ್ನ ಸಾಮ್ರಾಜ್ಯದ್ದಕ್ಕೂ ಕೂಡ ಕೆತ್ತಿಸಿದ್ದಾನೆ. ಈತನ ಶಾಸನಗಳ ಮೊಟ್ಟ ಮೊದಲು ಸಂಶೋಧನೆ ಮಾಡಿಕೊಂಡು ಅದನ್ನು ಅರ್ಥೈಸಿದವರು ಯಾರು ಅಂತಂದರೆ ಜೇಮ್ಸ್ ಪ್ರಿನ್ಸೆಪ್. 1831ರಲ್ಲಿ ಅಶೋಕನ ಶಾಸನಗಳನ್ನು ಸಂಶೋಧನೆ ಮಾಡಿ ಅವುಗಳಲ್ಲಿ ಏನಿದೆ ಅನ್ನೋದನ್ನು ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಂಥ ವ್ಯಕ್ತಿ ಜೇಮ್ಸ್ ಪ್ರಿನ್ಸೆಪ್. 1831ರಲ್ಲಿ 2 ಅಂಕದ ಪ್ರಶ್ನೆ ಕೂಡ ಕೇಳ್ಬೋದು ನಿಮಗೆ. ಅಶೋಕನ ಶಾಸನಗಳನ್ನು ಯಾರು ಸಂಶೋಧಿಸಿದರು ಮತ್ತು ಯಾವಾಗ ಅಂತೇಳಿ. ಅದು ಕಾಲಾನುಕ್ರಮಣಿಕೆಯಲ್ಲೂ ಕೂಡ ಕೇಳುವ ಸಾಧ್ಯತೆ ಇದೆ. ಇಲ್ಲಿ ಅಶೋಕನ ಶಿಲಾಶಾಸನಗಳನ್ನು ಪ್ರಮುಖವಾಗಿ 4 ವರ್ಗಗಳಾಗಿ ನಾವು ವಿಂಗಡಣೆ ಮಾಡ್ಕೊಂಡು ಅಧ್ಯಯನ ಮಾಡ್ತೇವೆ. ಒಂದು ಪ್ರಧಾನ ಶಿಲಾಶಾಸನಗಳು, ಕಿರಿಯ ಶಿಲಾಶಾಸನಗಳು, ಸ್ತಂಭ ಶಾಸನಗಳು ಮತ್ತು ಗುಹಾಶಾಸನಗಳು. ಮೇಜರ್ ರಾಕ್ ಎಡಿಟ್ಸ್, ಮೈನರ್ ರಾಕ್ ಎಡಿಟ್ಸ್, ಪಿಲ್ಲರ್ ಎಡಿಟ್ಸ್, ಹಾಗೆಯೇ ಕೇವ್ ಎಡಿಟ್ಸ್ ಅಂತೇಳಿ 4 ಭಾಗ ಮಾಡಿಕೊಂಡು ಅವುಗಳನ್ನು ಅಧ್ಯಯನ ಮಾಡಲಾಗುತ್ತೆ. ಅದರ ಅನುಕೂಲಕ್ಕಾಗಿ ಅವುಗಳನ್ನು ಆ ರೀತಿಯಲ್ಲಿ ವರ್ಗೀಕರಣ ಮಾಡಲಾಗಿದೆ. ಇನ್ನು 3ನೇ ಪಾಯಿಂಟು, ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು. ನೋಡಿ, ಕರ್ನಾಟಕ ಮೌರ್ಯ ಸಾಮ್ರಾಜ್ಯದ ಆಳ್ವಿಕೆ ಒಳಪಟ್ಟಂತ ಒಂದು ಪ್ರಾಂತ್ಯ ಆಗಿತ್ತು, ಭಾಗ ಆಗಿತ್ತು. ಕರ್ನಾಟಕದ ಸುವರ್ಣಗಿರಿ ಅವರ ಪ್ರಾಂತೀಯ ರಾಜಧಾನಿಗಳಲ್ಲಿ ಒಂದಾಗಿತ್ತು. ಕರ್ನಾಟಕದಲ್ಲಿದ್ದಂಥ ಸುವರ್ಣಗಿರಿ ಏನಿದೆ ಅದು ಮೌರ್ಯರ ಪ್ರಾಂತೀಯ ರಾಜಧಾನಿಗಳಲ್ಲಿ ಒಂದಾಗಿತ್ತು. ಇದು ಹಾರ್ಟ್ಸ್ ಕ್ವಶನ್ ಕೂಡ ಕೇಳ್ಬೋದು ನಿಮಗೆ. ಕರ್ನಾಟಕದಲ್ಲಿ ಡ್ಯಾಶ್ ಮೌರ್ಯರ ಪ್ರಾಂತೀಯ ರಾಜಧಾನಿ ಆಗಿತ್ತು ಅಂತೇಳಿ ಆಪ್ಷನ್ಸನ್ನು ಕೊಡೋ ಸಾಧ್ಯತೆಗಳನ್ನು ನಾವು ಅಲೆಗಳೆಯೋಂಗಿಲ್ಲ. ನೋಡಿ, ಕರ್ನಾಟಕದಲ್ಲಿ ಸುಮಾರು 14 ಶಾಸನಗಳು ಅಶೋಕನಿಗೆ ಸಂಬಂಧಪಟ್ಟಂಗೆ ಸಿಕ್ಕಿದ್ದಾವೆ. ಎಲ್ಲೆಲ್ಲಿ ಸಿಕ್ಕಿದ್ದಾವೆ ಅಂತ ನಾವು ನೋಡೋದಾದ್ರೆ, ರಾಯಚೂರು ಜಿಲ್ಲೆ ಮಸ್ಕಿ ಶಾಸನ ತುಂಬ ಪ್ರಮುಖವಾಗಿರ್ತಕ್ಕಂಥ. ಯಾಕೆಂದರೆ ಮಸ್ಕಿ ಶಾಸನ ದೇವನಾಂಪ್ರಿಯ ಅಶೋಕಸ ಅಂತೇಳಿ ಉಲ್ಲೇಖ ಮಾಡಿದೆ. ಅಲ್ಲಿವರೆಗೂ ಕೂಡ ದೇವನಾಂಪ್ರಿಯ ಅಂತಕ್ಕಂಥ ಬಿರುದು ಯಾರದ್ದು ಅಂತೇಳಿ ಇತಿಹಾಸಕಾರರಲ್ಲಿ ಗೊಂದಲ ಇತ್ತು, ಸೂಕ್ತ ದಾಖಲೆಗಳಿರಲಿಲ್ಲ. ಸೊ ಮಸ್ಕಿ ಶಾಸನ 15ರಲ್ಲಿ ಬೇಡನ್ ಅಂತಕ್ಕಂಥ ವಿದ್ವಾಂಸರನ್ನ ಸಂಶೋಧನೆ ಮಾಡ್ತಾನೆ. ಆ ಮೂಲಕವಾಗಿ ಆ ಶಾಸನದಲ್ಲಿ ಮತ್ತು ಕಲ್ಕತ್ತಾ ಈ 2 ಶಾಸನಗಳಲ್ಲಿ ದೇವನಾಂಪ್ರಿಯ ಅಶೋಕ ಸಹ ಅಂತೇಳಿ ಉಲ್ಲೇಖ ಮಾಡೋದ್ರಿಂದ ಅಶೋಕ ಚಕ್ರವರ್ತಿಯ ಬಿರುದು ದೇವನಾಂಪ್ರಿಯ ಅಂತಕ್ಕಂಥದ್ದು ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗಾಗಿ ಮಸ್ಕಿ ಶಾಸನ ಭಾಳ ಇಂಪಾರ್ಟೆಂಟು. 2 ಅಂಕದ ಪ್ರಶ್ನೆ ಕೂಡ ನಿಮಗಿದೆ. ಇನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಗವಿಮಠ ಮತ್ತು ಪಾಲ್ಕಿಗೊಂಡ ಕೊಪ್ಪಳ ಜಿಲ್ಲೆಯಲ್ಲಿರ್ತಕ್ಕಂಥ ಅಶೋಕನ ಶಾಸನಗಳು. ಇನ್ನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಶಾಸನಗಳು ಅಂತಂದರೆ ಬ್ರಹ್ಮಗಿರಿ, ಸಿದ್ದಾಪುರ, ಜಟ್ಟಿಂಗ ರಾಮೇಶ್ವರ. ಇನ್ನು ಕಲಬುರಗಿ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು ಸನ್ನತಿ. ಇನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು ನಿಟ್ಟೂರು ಮತ್ತು ಉದಯಗೊಳ್ಳಂ. ಬಳ್ಳಾರಿ ಜಿಲ್ಲೆಯ ನಿಟ್ಟೂರು ಮತ್ತು ಉದಯಗೊಳ್ಳಂ ಇವೆರಡೂ ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥ ಶಾಸನಗಳು. ಕರ್ನಾಟಕದಲ್ಲಿ ಒಟ್ಟು 14 ಶಾಸನಗಳು ಸಿಕ್ಕಿರೋದನ್ನು ಕಾಣ್ತವೆ. ಅವಷ್ಟು ಕೂಡ ಈ ಮಸ್ಕಿ, ಗವಿಮಠ, ಪಾಲ್ಕಿಗೊಂಡ, ಬ್ರಹ್ಮಗಿರಿ, ಸಿದ್ದಾಪುರ, ಜಟ್ಟಿಂಗರಾಮೇಶ್ವರ, ಸನ್ನತಿ, ನಿಟ್ಟೂರು ಮತ್ತು ಉದಯಗೊಳ್ಳಂ ಪ್ಲೇಸ್ಗಳಲ್ಲಿ ಕಂಡು ಬಂದಿರತಕ್ಕಂಥ ಶಾಸನಗಳು. ಕರ್ನಾಟಕದಲ್ಲಿ ಅಶೋಕನ ಶಾಸನಗಳನ್ನು ನೆನ್ಪಿಟ್ಕೊಳ್ಳೋದಕ್ಕೆ ತುಂಬ ಸುಲಭವಾಗಿರ್ತಕ್ಕಂಥ ಸೂತ್ರ ಯಾವುದು ಅಂತಂದರೆ, ಈ ರೀತಿ ಸೂತ್ರವನ್ನು ಹೆಣ್ಕೊಳ್ಬೋದು ವಿದ್ಯಾರ್ಥಿಗಳೇ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಬ್ರಾಹ್ಮಿ ಖರೋಷ್ಠಿಯರು ಗಮಪನಿಸವನ್ನು ಪ್ರಾಕೃತದಲ್ಲಿ ಹಾಡಿದರು ಅಂತೇಳಿ. ನಿಮಗೆ ಸರಿಗಮಪ ಪ್ರೋಗ್ರಾಮ್ ನೋಡ್ತಾರೆ ಗೊತ್ತಿರುತ್ತೆ ನಿಮಗೆ. ಗಮಪನಿಸ ಅದೇ ರೀತಿಯಲ್ಲೇ ಗಮಪನಿಸ, ಬ್ರಾಹ್ಮಿ ಮತ್ತು ಖರೋಷ್ಠಿ ಇಬ್ಬರು ಗಮಪನಿಸವನ್ನು ಪ್ರಾಕೃತದಲ್ಲಿ ಹಾಡಿದರು ಅಂತ ಹೇಳಿದ್ದೀನಿ.
ಇಲ್ಲಿ ಬ್ರಾಹ್ಮಿ ಮತ್ತು ಖರೋಷ್ಠಿ ಅಶೋಕನ 2 ಲಿಪಿಗಳಾದರೆ ಗಮಪನಿಸ ಒಂದೊಂದು ಅಕ್ಷರದಲ್ಲಿ ಒಂದೊಂದು ಶಾಸನ ಸಿಕ್ಕಂಥ ಪ್ರದೇಶಗಳನ್ನ ನೆನ್ಪಿಟ್ಕೋಬೋದು. ನೋಟ್ ಮಾಡ್ಕೊಳ್ಳಿ. ಗ ಅಂದರೆ ಗವಿಮಠ, ಮ ಅಂದರೆ ಮಸ್ಕಿ, ಪ ಅಂದರೆ ಪಾಲ್ಕಿಗೊಂಡ, ನಿ ಅಂದರೆ ನಿಟ್ಟೂರು, ಸ ಅಂದರೆ ಸನ್ನತಿ. ಹಾಗಾಗಿ ಗಮಪನಿಸವನ್ನು ಪ್ರಾಕೃತ ಭಾಷೆಯಲ್ಲಿ ಅಶೋಕನ ಶಾಸನಗಳು ಬಹುತೇಕವಾಗಿ ಪ್ರಾಕೃತ ಭಾಷೆಯಲ್ಲಿದ್ದಾವೆ. ಗ್ರೀಕ್ ಮತ್ತು ಪಾಲಿ ಭಾಷೆಯಲ್ಲಿ ಕೂಡ ರಚನೆ ಇದ್ದಾವೆ, ಆದರೆ ಮೇಜರ್ ಆಗಿ ಪ್ರಾಕೃತ ಭಾಷೆಯಲ್ಲಿ. ಹಾಗಾಗಿ ಅದನ್ನು ನಾವು ಉಲ್ಲೇಖ ಮಾಡ್ಬೋದು. ಬ್ರಾಹ್ಮಿ ಖರೋಷ್ಠಿಯರು ಗಮಪನಿಸವನ್ನು ಪ್ರಾಕೃತದಲ್ಲಿ ಹಾಡಿದರು ಅಂತೇಳಿ ನೆನ್ಪಿಟ್ಕೊಂಡ್ರೆ ತುಂಬ ಸುಲಭವಾಗಿ ಕರ್ನಾಟಕದಲ್ಲಿ ಅಶೋಕನ ಶಾಸನ ಸಿಕ್ಕಿರೋ ಪ್ರದೇಶಗಳನ್ನು ನೆನ್ಪಿಡ್ಬೋದು. ಇನ್ನು ಧರ್ಮ, ಅದನ್ನು ಧಮ್ಮ ಅಂತ ಕೂಡ ಹೇಳಲಾಗತ್ತೆ. ಸಾಮಾನ್ಯವಾಗಿ ಅಶೋಕನ ಧರ್ಮ ಅಂತಂದರೆ ವಿಶೇಷವಾಗಿ ಮಾನವೀಯ ಮೌಲ್ಯಗಳು ಮತ್ತು ನೈತಿಕ ಮೌಲ್ಯ ನಾವೇನು ಕರಿತೀವಿ ಅವುಗಳನ್ನು ಒಳಗೊಂಡಿರ್ತಕ್ಕಂಥ ಧರ್ಮ. ತಂದೆ ತಾಯಿಗಳಿಗೆ ವಿಧೇಯತೆಯನ್ನು ತೋರಿಸ್ಬೇಕು, ಗುರುಗಳಿಗೆ ಗೌರವ ಕೊಡಬೇಕು, ಹಿಂಸೆ ಮಾಡಬಾರ್ದು ಅರ್ಥಾತ್ ಅಹಿಂಸೆಯನ್ನು ಫಾಲೋ ಮಾಡಬೇಕು ಅಂತೇಳಿ, ಸೇವಕರನ್ನ ಪ್ರೀತಿಯಿಂದ ಕಾಣಬೇಕು, ಕೋಪ ಕ್ರೌರ್ಯ ದುಂದುವೆಚ್ಚಗಳ ನಿಗ್ರಹ ಮಾಡಬೇಕು, ಸತ್ಯವನ್ನೇ ನುಡಿಬೇಕು ಅಂತೇಳಿ ಒಳಗೊಂಡಿರ್ತಕ್ಕಂತಹ ಒಂದು ನೈತಿಕ ಧರ್ಮವನ್ನು ಒಂದು ಪ್ರಮುಖವಾಗಿ ಆತ ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾನನ್ನು ಉಲ್ಲೇಖ ಮಾಡ್ಬೋದು. ಇನ್ನು ಬೌದ್ಧ ಧರ್ಮದ ಪ್ರಚಾರಕ್ಕೆ ಅಶೋಕನ ಕ್ರಮಗಳು, ಇದು 5 ಅಂಕದ ಪ್ರಶ್ನೆಯಾಗಿ ಪ್ರತ್ಯೇಕವಾಗಿ ಕೂಡ ಇದೆ. ಅದನ್ನು ಕೂಡ ನಾವಿಲ್ಲಿ ಕವರ್ ಮಾಡ್ಕೊಂಡಂಗಾಗುತ್ತೆ. 10 ಅಂಕದ ಪ್ರಶ್ನೆಗಳಲ್ಲಿ ಅದು ಒಂದು ಭಾಗವಾಗಿ ನಾವು ಉಲ್ಲೇಖ ಮಾಡಬೇಕಾಗತ್ತೆ. ನೋಡಿ, ಆಗ್ಲೇ ಉಲ್ಲೇಖ ಮಾಡಿದೆ, ಉಪಗುಪ್ತ ಎಂಬ ಬೌದ್ಧ ಸನ್ಯಾಸಿಯ ಪ್ರಭಾವದಿಂದಾಗಿ ಅಶೋಕ ಚಕ್ರವರ್ತಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಬೌದ್ಧ ಧರ್ಮದ ಬುದ್ಧನ ಪ್ರಮುಖ ತತ್ವ ಅಹಿಂಸೆ ಏನಿದೆ ಅದು ಈತನ ಮೇಲೆ ಅತ್ಯಂತ ಹೆಚ್ಚು ಪ್ರಭಾವ ಬೀರತಕ್ಕಂಥ ತತ್ವ. ಅದನ್ನು ಇಡೀ ಸಾಮ್ರಾಜ್ಯಾದ್ಯಂತ ಅನುಸರಣೆ ಮಾಡೋ ನಿಟ್ಟಿನಲ್ಲಿ, ಅದನ್ನು ಪ್ರಚಾರ ಮಾಡೋ ನಿಟ್ಟಿನಲ್ಲಿ ಹಲವಾರು ಕ್ರಮಗಳನ್ನು ತೆಗೆದುಕೊಳ್ತಾ ಹೋಗ್ತಾನೆ. ಅದ್ರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನ ಗಮನಿಸ್ತಾ ಹೋಗೋಣ. ಮೇಜರ್ ಆಗಿ ಬೌದ್ಧರ ಪವಿತ್ರ ಸ್ಥಳಗಳ ಅಥವಾ ಕ್ಷೇತ್ರಗಳ ಭೇಟಿ ಮತ್ತು ಅಲ್ಲಿ ಧರ್ಮಗೋಷ್ಠಿಗಳನ್ನ ಆರ್ಗನೈಸ್ ಮಾಡ್ತಾನೆ. ಇಲ್ಲಿ ಬೌದ್ಧ ಪವಿತ್ರ ಕ್ಷೇತ್ರಗಳಂದ್ರೆ ಯಾವುದು? ಸಾಮಾನ್ಯವಾಗಿ ಬುದ್ಧ ಹುಟ್ಟಿದ್ದು ಲುಂಬಿನಿವನ, ಬುದ್ಧನಿಗೆ ಜ್ಞಾನೋದಯ ಗಯಾ ಅಥವಾ ಬುದ್ಧ ಗಯಾ ಅಂತ ಕರಿತೇವೆ ಅಥವಾ ಬೋಧ ಗಯಾ ಅಂತ ಕರಿತೇವೆ. ಹಾಗೆಯೇ ಆತ ನಿರ್ವಾಣ ಹೊಂದಿದ್ದು ಕುಶಿನಾರ, ಜೊತೆಗೆ ಆತನ ಕಪಿಲ ವಸ್ತು. ಹೀಗೆ ಬೌದ್ಧರ ಪವಿತ್ರ ಸ್ಥಳಗಳು, ಸಾರನಾಥ ಇರ್ಬೋದು, ಸಾಂಚಿ ಇರ್ಬೋದು, ಇವೆಲ್ಲವೂ ಕೂಡ ಬೌದ್ಧ ಧರ್ಮದ ಪವಿತ್ರ ಸ್ಥಳಗಳು. ಆ ಸ್ಥಳಗಳನ್ನು ಭೇಟಿಯನ್ನು ಕೊಡ್ತಾನೆ, ಜೊತೆಗೆ ಅಲ್ಲಿ ಧರ್ಮಗೋಷ್ಠಿಗಳನ್ನು ಆರ್ಗನೈಸ್ ಮಾಡಿ ಆತನ ತತ್ವಗಳನ್ನು ಪ್ರಚಾರ ಮಾಡಿಸೋ ಪ್ರಯತ್ನ ಮಾಡ್ತಾನೆ. ಇನ್ನು ವಿಹಾರಗಳ ನಿರ್ಮಾಣ, ಬೌದ್ಧ ಭಿಕ್ಕುಗಳ ವಾಸಕ್ಕಾಗಿ ವಿಹಾರಗಳನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಕೂಡ ಅಶೋಕ ಚಕ್ರವರ್ತಿ ಮಾಡ್ತಾನೆ. ಇಲ್ಲಿ ಪ್ರಮುಖವಾಗಿ ನಾವು ಉಲ್ಲೇಖ ಮಾಡಿದಾಗಿನ ಸ್ಮಾರಕಗಳು ಏನು ಬರ್ತದೆ ಇತಿಹಾಸದ ಆಧಾರಗಳಲ್ಲಿ, ಅಲ್ಲಿ ಪ್ರಮುಖವಾಗಿ ನಾಗಾರ್ಜುನ ಮತ್ತು ಬಾರಬರ್ ಬೆಟ್ಟಗಳಲ್ಲಿ ಆ ಏನು ಗುಹಾಲಯಗಳನ್ನು ಕಟ್ಟಿಸ್ಕೊಟ್ಟಿರ್ತಕ್ಕಂಥದ್ದು ಇದೇ ವಿಹಾರ ರೂಪದಲ್ಲಿ ಆ ಬೌದ್ಧ ಭಿಕ್ಕುಗಳ ಅಥವಾ ಬೌದ್ಧ ಸನ್ಯಾಸಿಗಳ ವಾಸಕ್ಕಾಗಿ. ಅನಂತರ ಇಲ್ಲಿ ಮೂರನೇದಾಗಿ ಬುದ್ಧನ ತತ್ವಗಳನ್ನು ಬಂಡೆಗಳು, ಸ್ತಂಭಗಳು, ಗುಹೆಗಳ ಗೋಡೆಗಳ ಮೇಲೆ ಕೆತ್ತನೆ ಮಾಡಿಸ್ತಾನೆ. ಬುದ್ಧನ ತತ್ವಗಳನ್ನು ಬಂಡೆಗಳು, ಸ್ತಂಭಗಳು, ಗುಹೆಗಳು, ಗೋಡೆ ಶಾಶ್ವತವಾಗಿ ಈ ಸಂದೇಶಗಳು ಜಗತ್ತಿಗೆ ಪರಿಚಯ ಆಗ್ತಾ ಇರಬೇಕು ಅನ್ನೋ ಕಾರಣಕ್ಕಾಗಿಯೇ ಆ ಪರ್ಮನೆಂಟ್ ಆಗಿರ್ತಕ್ಕಂಥ ತುಂಬ ದೀರ್ಘಾವಧಿಯಲ್ಲಿ ಉಳಿತಕ್ಕಂಥ ಬಂಡೆಗಳು, ಸ್ತಂಭಗಳು ಮತ್ತು ಗುಹೆಗಳ ಗೋಡೆಗಳ ಮೇಲೆ ಅವುಗಳನ್ನು ಕೆತ್ತನೆ ಮಾಡಿಸ್ತಾನೆ. ಇನ್ನು ಆ ಬೌದ್ಧ ಧರ್ಮದ ಪ್ರಚಾರ ಮತ್ತು ಸಾರೋದಕ್ಕಾಗಿಯೇ ವಿಶೇಷವಾಗಿ ಅಧಿಕಾರಿಗಳ ನೇಮಕ ಮಾಡ್ತಾನೆ. ಯಾರ್ಯಾರು ಅಂದರೆ ಧರ್ಮ ಮಹಾಮಾತ್ರರು, ಯುಕ್ತರು ಮತ್ತು ರಜ್ಜುಕರು ಎಂಬ ಅಧಿಕಾರಿಗಳ ನೇಮಕ ಮಾಡಿ ಅವರ ಜವಾಬ್ದಾರಿ ಏನು ಅಂತಂದರೆ ಈ ಧರ್ಮವನ್ನು ಪ್ರಚಾರ ಮಾಡ್ತಕ್ಕಂಥದ್ದು, ಆ ಪಾಲನೆಯಲ್ಲಿ ಆ ಜನರನ್ನು ಅವಲೋಕನ ಮಾಡೋ ಕೆಲಸ ಕೂಡ ಅವ್ರು ಮಾಡ್ತಾ ಹೋಗ್ತಾರೆ. ಇನ್ನು ರಾಜ ನಿಯೋಗಗಳನ್ನು ಕಳಿಸ್ಕೊಡ್ತಾನೆ. ಕೇವಲ ತನ್ನ ಸಾಮ್ರಾಜ್ಯದ ಉದ್ದಗಲಕ್ಕೆ ಮಾತ್ರ ಅಲ್ಲ, ವಿದೇಶಗಳಲ್ಲೂ ಕೂಡ ಈ ಒಂದು ತತ್ವಗಳು ಪ್ರಚಾರ ಆಗಬೇಕು ಅನ್ನೋ ಕಾರಣಕ್ಕೆ ಯುರೋಪ್, ಬರ್ಮಾ, ಶ್ರೀಲಂಕಾ, ಬಲೂಚಿಸ್ತಾನಗಳಿಗೆ ತನ್ನ ನಿಯೋಗಗಳನ್ನು, ರಾಜ ನಿಯೋಗಗಳನ್ನು ತನ್ನ ಸಾಮ್ರಾಜ್ಯದ ಖರ್ಚಿನಿಂದ ಕಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತಾನೆ. ಜೊತೆಗೆ ಸಾಶಪ 250ರಲ್ಲಿ, ಸಾಶಪ 250ರಲ್ಲಿ ಪಾಟಲಿಪುತ್ರದಲ್ಲಿ 3ನೇ ಬೌದ್ಧ ಸಮ್ಮೇಳನವನ್ನು ಆರ್ಗನೈಸ್ ಮಾಡ್ತಾನೆ. 3ನೇ ಬೌದ್ಧ ಸಮ್ಮೇಳನ. ಕಾರಣ ಆ ಸಂದರ್ಭದಲ್ಲಿ ಬೌದ್ಧ ಭಿಕ್ಕುಗಳಲ್ಲಿ ಬಹಳಷ್ಟು ಭಿನ್ನಾಭಿಪ್ರಾಯಗಳಿದ್ವು. ಆ ಭಿನ್ನಾಭಿಪ್ರಾಯಗಳನ್ನು ನಿವಾರಣೆ ಮಾಡೋ ಸಲುವಾಗಿ ಸಾಶಪ 250ರಲ್ಲಿ ಪಾಟಲಿಪುತ್ರದಲ್ಲಿ 3ನೇ ಬೌದ್ಧ ಸಮ್ಮೇಳನ ಮೊಗ್ಗಲಿಪುತ್ತ ತಿಸ್ಯ ಎಂಬ ಬೌದ್ಧ ಭಿಕ್ಕುವಿನ ಅಧ್ಯಕ್ಷತೆಯಲ್ಲಿ ಇದನ್ನು ಆರ್ಗನೈಸ್ ಮಾಡ್ತಾನೆ. ಬಹಳ ಪ್ರಮುಖವಾಗಿರ್ತಕ್ಕಂತಹ ಸಮ್ಮೇಳನ ಇದು. ಇನ್ನು ಮಹೇಂದ್ರ ಮತ್ತು ಸಂಘಮಿತ್ರ ತನ್ನ ಸ್ವಂತ ಮಕ್ಕಳು ಮಹೇಂದ್ರ ಮತ್ತು ಸಂಘಮಿತ್ರ ಇಬ್ಬರನ್ನು ಕೂಡ ಬೋಧಿ ವೃಕ್ಷದೊಂದಿಗೆ ಶ್ರೀಲಂಕಾಗೆ ಕಳಿಸ್ಕೊಡ್ತಾನೆ. ಅದು ಕೂಡ ಆತನ ಪ್ರಮುಖವಾಗಿರ್ತಕ್ಕಂಥ ಅಂಶ. ತನ್ನ ಸ್ವಂತ ಮಕ್ಕಳನ್ನು ಶ್ರೀಲಂಕಾಕ್ಕೆ ಬೌದ್ಧ ಧರ್ಮದ ಪ್ರಚಾರಕ್ಕೆ ಕಳಿಸ್ಕೊಡ್ತಾನೆ. ಜೊತೆಗೆ ಹಲವಾರು ಕಲ್ಯಾಣಕಾರಕ ಚಟುವಟಿಕೆಗಳನ್ನು ಕೈಗೊಳ್ತಾನೆ. ರಸ್ತೆ ಬದಿಗೆ ಮರಗಳನ್ನು ನಡೆಸೋದಿರ್ಬೋದು, ಬಾವಿಗಳನ್ನು ತೋಡಿಸೋ ಮೂಲಕ ಕುಡಿ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸೋದಿರ್ಬೋದು, ಅಥವಾ ಆಸ್ಪತ್ರೆಗಳನ್ನು ಪಶುಗಳಿಗೆ ಮತ್ತು ಮನುಷ್ಯರಿಗೆ ಚಿಕಿತ್ಸೆ ಕೊಡೋ ಸಲುವಾಗಿ ಆಸ್ಪತ್ರೆಗಳ ನಿರ್ಮಾಣ ಮಾಡೋದನ್ನು ಕಾಣ್ತೇವೆ.
ಹೀಗೆ ಸಾಕಷ್ಟು ಕಲ್ಯಾಣಕಾರಕ ಚಟುವಟಿಕೆಗಳನ್ನು ಕೈಗೊಳ್ಳುವ ಮೂಲಕ ಬೌದ್ಧ ಧರ್ಮದ ಪ್ರಚಾರಕ್ಕೆ ಅಗತ್ಯವಾಗಿರ್ತಕ್ಕಂಥ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ತನ್ನ ಅಧಿಕಾರದ ಉದ್ದಗಲಕ್ಕೂ ಕೂಡ ಆತ ಕೈಗೊಂಡಿದ್ದು ಆತನ ವಿಶೇಷವಾಗಿರ್ತಕ್ಕಂಥ ಅಂಶ. ಇನ್ನು ಕಲೆ ಮತ್ತು ವಾಸ್ತುಶಿಲ್ಪ 6ನೇ ಪಾಯಿಂಟ್ ಆಗಿ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೂಡ ಅಶೋಕ ಚಕ್ರವರ್ತಿ ತನ್ನದಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾನೆ. ವಿಶೇಷವಾಗಿ ಅಶೋಕ ಇಲ್ಲಿ ಪ್ರಮುಖವಾಗಿ ಸ್ತೂಪಗಳು, ಗುಹಾಲಯಗಳು ಮತ್ತು ಸ್ತಂಭಗಳು 3 ಪ್ರಕಾರಗಳಲ್ಲೂ ಕೂಡ ಅದ್ಭುತವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾನೆ. ಒಂದು ಅಂದಾಜಿನ ಪ್ರಕಾರವಾಗಿ ಇತಿಹಾಸಕಾರ ಅಂದಾಜು ಮಾಡೋ ಹಾಗೆ ಸುಮಾರು 84,000 ಸ್ತೂಪಗಳು ನಿರ್ಮಿಸಿದೆ ಅಂತ ಹೇಳಲಾಗುತ್ತೆ. ಆದರೆ ಬಹುತೇಕವೆಲ್ಲ ಅಳಿದು ಹೋಗಿದ್ದಾವೆ. ಯಾಕೆಂದರೆ ಬಹುತೇಕ ಹಸಿ ಮಣ್ಣು ಅಥವಾ ಹಸಿ ಇಟ್ಟಿಗೆಗಳಿಂದ ನಿರ್ಮಾಣ ಮಾಡಿದಂಥವು, ಮರಗಳಿಂದ ನಿರ್ಮಾಣ ಮಾಡಿದಂಥವು, ಹಾಗಾಗಿ ಕಾಲದ ಹೊಡೆತದಿಂದ ಅದು ನಾಶವಾಗಿದ್ದಾವೆ ಬಹುತೇಕ. ಅದರಲ್ಲಿ ಉಳ್ಕೊಂಬಂದಿರೋದ್ರಲ್ಲಿ ಅತ್ಯಂತ ಪ್ರಮುಖವಾಗಿರೋ ಸ್ತೂಪ ಯಾವುದು ಅಂತಂದರೆ ಸಾಂಚಿ ಸ್ತೂಪ, ಅತ್ಯಂತ ದೊಡ್ಡ ಸ್ತೂಪ ಸಾಂಚಿ ಸ್ತೂಪ. ಇದು ಅಶೋಕನಿಂದ ನಿರ್ಮಾಣ ಮಾಡಲ್ಪಟ್ಟಂತಹ ಆನಂತರದಲ್ಲಿ ದುರಸ್ತಿ ಅಥವಾ ಜೀರ್ಣೋದ್ಧರಾಗಿರ್ತಕ್ಕಂತಹ ಒಂದು ಪ್ರಮುಖ ಸ್ತೂಪ. ಇನ್ನು ಗುಹಾಲಯಗಳು ಆಗಲೇ ಉಲ್ಲೇಖ ಮಾಡಿದೆ ನಾನು ನಿಮಗೆ. ಬೌದ್ಧ ಸನ್ಯಾಸಿಗಳ ವಾಸಕ್ಕಾಗಿ ಗಯಾ ಸಮೀಪ ಬಾರಾಬರ ಮತ್ತು ನಾಗಾರ್ಜುನ ಬೆಟ್ಟಗಳಲ್ಲಿ ವಿಹಾರಗಳನ್ನು ನಿರ್ಮಾಣ ಮಾಡ್ತಾರೆ. ಇನ್ನು ಸ್ತಂಭಗಳು, ಅಶೋಕನ ಪ್ರಮುಖ ಕೊಡುಗೆಗಳಲ್ಲಿ ಏಕಶಿಲಾ ಸ್ತಂಭಗಳು ಬಹಳ ಪ್ರಮುಖವಾಗಿರ್ತಕ್ಕಂಥವು. ಸರಾಸರಿ 50 ಟನ್ ತೂಗ್ತಕ್ಕಂಥ ಸರಾಸರಿ 30 ಅಡಿ ಎತ್ತರದ ಏಕಶಿಲೆಯಲ್ಲಿ ಸ್ತಂಭಗಳನ್ನು ನಿರ್ಮಾಣ ಮಾಡ್ತಾನೆ. ಬಹಳ ಪ್ರಮುಖವಾಗಿರ್ತಕ್ಕಂಥ ವೈವಿಧ್ಯಮಯವಾಗಿರ್ತಕ್ಕಂಥ ಅಲಂಕಾರಗಳನ್ನು ಒಳಗೊಂಡಿರ್ತಕ್ಕಂತಹ ಸ್ತಂಭಗಳನ್ನು ನಿರ್ಮಾಣ ಮಾಡಿದಾನೆ. ಅದರ ಅತ್ಯಂತ ಪ್ರಮುಖವಾಗಿರೋ ಸ್ತಂಭ ಯಾವುದಂದ್ರೆ ಸಾರನಾಥ ಸ್ತಂಭ. ಈ ಸಾರನಾಥ ಸ್ತಂಭ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಅದರ ಶಿರೋಭಾಗ ಏನಿದೆ, ಬೆನ್ನಿಗೆ ಬೆನ್ನು ಅಂದ್ಕೊಂಡಿರ್ತಕ್ಕಂತಹ 4 ಸಿಂಹಗಳೇನಿದ್ದಾವೆ, ಅದನ್ನೇ ನಾವು ನಮ್ಮ ಭಾರತ ಸರ್ಕಾರದ ರಾಷ್ಟ್ರ ಲಾಂಛನವನ್ನಾಗಿ ಅಕ್ಸೆಪ್ಟ್ ಮಾಡಿಕೊಂಡಿರೋದನ್ನು ನಾವು ಕಾಣ್ತೇವೆ. ಭಾರತ ಸರ್ಕಾರ ಅದನ್ನು ತನ್ನ ರಾಷ್ಟ್ರ ಲಾಂಛನವನ್ನಾಗಿ ಇಟ್ಕೊಂಡಿದೆ. ಇದಿಷ್ಟು ಅಶೋಕನ ಸಾಧನೆಗಳಿಗೆ ಸಂಬಂಧಪಟ್ಟಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಅಂಶಗಳು. ಇದನ್ನು 2ನೇ ಬುದ್ಧ ಅಂತೇಳಿ ಕೂಡ ಕರೆಯಲಾಗುತ್ತೆ. ಇತರ ಅಶೋಕನ ಪ್ರಮುಖವಾಗಿರ್ತಕ್ಕಂಥ ಸಾಮ್ರಾಜ್ಯದ ಚಿತ್ರ ನಿಮಗೆ ಕಾಣಿಸ್ತಾರೆ ಭೂಪಟದಲ್ಲಿ ನೋಡ್ತಾ ಇರ್ಬೋದು. ನಿಮಗೆ ಇದು ಪುಸ್ತಕದಲ್ಲಿ ಇರ್ತಕ್ಕಂಥ ಮ್ಯಾಪನ್ನು ತೆಗೆದುಕೊಂಡಿದ್ದಾನೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಆತನ ಸಾಮ್ರಾಜ್ಯ ವಿಸ್ತಾರ ಎಲ್ಲಿಂದ ಎಲ್ಲಿವರೆಗೆ ಹಬ್ಬಿತ್ತು ಅನ್ನೋ ನೋಡೋದಾದ್ರೆ, ಉತ್ತರದಲ್ಲಿ ಕಾಶ್ಮೀರ ಮತ್ತು ಆಫ್ಘಾನಿಸ್ತಾನ, ದಕ್ಷಿಣದಲ್ಲಿ ಕರ್ನಾಟಕದ ಸುವರ್ಣಗಿರಿವರೆಗೆ. ನೋಡಿ, ಕಾಶ್ಮೀರ ಮತ್ತು ಆಫ್ಘಾನಿಸ್ತಾನದ ಭಾಗ, ಈ ಆಫ್ಘಾನಿಸ್ತಾನ ಭಾಗ ಏನಿದೆ ಇಲ್ಲಿಂದ ಹಿಡ್ಕೊಂಡು ಸುವರ್ಣಗಿರಿವರೆಗೆ, ಕರ್ನಾಟಕ ಸುವರ್ಣಗಿರಿವರೆಗೆ ಉತ್ತರ ದಕ್ಷಿಣವಾಗಿ ಹಬ್ಬಿತ್ತು ಅಂತೇಳಿ. ಮತ್ತು ಪೂರ್ವ ಪಶ್ಚಿಮವಾಗಿ ಬೆಂಗಾಲ್, ಈ ಬೆಂಗಾಲ್ ಪ್ರದೇಶ ಏನಿದೆ ಇಲ್ಲಿಂದ ಹಿಡ್ಕೊಂಡು ಈ ಕಡೆ ಸಿಂಧ್ ಮತ್ತು ಬಲೂಚಿಸ್ತಾನದವರೆಗೆ, ಭಾರತ ರಾಜ್ಯ ಇವತ್ತಿನ ಪಾಕಿಸ್ತಾನ ಭಾಗ ಆಗಿರ್ತಕ್ಕಂಥ ಸಿಂಧ್ ಮತ್ತು ಬಲೂಚಿಸ್ತಾನದೊಳಗೆ ಪೂರ್ವ ಪಶ್ಚಿಮವಾಗಿ ಹಬ್ಬಿತ್ತು ಉಲ್ಲೇಖ ಮಾಡ್ತೇವೆ. ಜೊತೆಗೆ ಇಲ್ಲಿ ಲೈಟ್ ಎಲ್ಲೋ ಕಲರ್ ಹೈಲೈಟ್ ಮಾಡಿದ್ದೀನಿ. ಇವೆಲ್ಲವೂ ಕೂಡ ಮೌರ್ಯ ಸಾಮ್ರಾಜ್ಯದ ಪ್ರಾಂತೀಯ ರಾಜಧಾನಿಗಳು. ನಿಮಗೆ ಹಾರ್ಟ್ಸ್ ಕ್ವಶನ್ ಇದೆ ನಿಮಗೆ. ತಕ್ಷಶಿಲೆ, ಉಜ್ಜಯಿನಿ, ಗಿರ್ನಾರ್, ತೋಸಾಲಿ ಮತ್ತು ಸುವರ್ಣಗಿರಿ ಇವೆಲ್ಲವೂ ಕೂಡ ಪ್ರಮುಖವಾಗಿರ್ತಕ್ಕಂತಹ ಪ್ರಾಂತೀಯ ರಾಜಧಾನಿಗಳಾಗಿ ಈ ಸಾಮ್ರಾಜ್ಯಕ್ಕೆ ಸೇವನೆ ಕೊಟ್ಟಂಥ ಸ್ಥಳಗಳು. ಇದಿಷ್ಟು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಶೋಕನ ಜೀವನ ಮತ್ತು ಸಾಧನೆಗಳನ್ನು ಕುರಿತಾಗಿರ್ತಕ್ಕಂತಹ ಒಂದು ಮಾಹಿತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್ ಇಶಾನ್ವಿ ಅಕಾಡೆಮಿ ಶಿವಮೊಗ್ಗ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು.